ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮನುಜ ಗೌಡ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಿಮಗೋಸ್ಕರ ನಾನಿವತ್ತೊಂದು ಹೆಲ್ದಿ ರೆಸಿಪಿ ತೊಗೊಬಂದಿದ್ದೀನಿ. ಬರೀ ಹೆಲ್ದಿ ರೆಸಿಪಿನೂ ಅಲ್ಲ, ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ನಿಮಗೆ ಅಂತ ತಂದಿರೋ ರೆಸಿಪಿ ಬಂದ್ಬಿಟ್ಟು ಬಾಳೆಕಾಯಿ ಮತ್ತು ಮೊಟ್ಟೆ ಬಳಸ್ಕೊಂಡು ಚಪಾತಿಗೆ, ರೊಟ್ಟಿಗೆ, ಇಲ್ಲಾಂದರೆ ನಾವು ಮುದ್ದೆ ತಿಂತಿದ್ದೀವಿ ಅಂದಾಗ ನಮಗೇನು ಪಲ್ಯ ಇಲ್ಲ ಅಂದರೆ ಪಲ್ಯ ಥರ ಆದರೂ ಆಗ್ಬೋದು. ಸೊ ಎಲ್ಲದಕ್ಕೂ ಯೂಸ್ ಆಗುವಂಥ ಬಾಳೆಕಾಯಿ ಮೊಟ್ಟೆ ಪಲ್ಯ ತೊಗೊಬಂದಿದ್ದೀನಿ. ಬನ್ನಿ ಇವತ್ತು ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾನೀಗ ಒಂದು 3 ರಾ ಬನಾನಾ ಅಂದರೆ ಬಾಳೆಕಾಯಿನ ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನಾಗೆ ತಕ್ಕೊಂಡು ಸಣ್ಣದಾಗಿ ಹಚ್ಕೊಂಡು ನೀರಿಗೆ ಹಾಕ್ಕೋಬೇಕು. ಏಕೆಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಾಳೆಕಾಯಿ ಏನಾದರೂ ನೀರಿಗೆ ಹಾಕಿಲ್ಲ ಅಂದರೆ ಕಪ್ಪಾಗಿಬಿಡತ್ತೆ. ನೆಕ್ಸ್ಟು ನಾನು ಒಂದೇ ಒಂದು ಚಿಕ್ಕ ಕಪ್ಪಲ್ಲಿ ಹೆಸ್ರು ಕಾಳು ತೊಗೊಂಡಿದ್ದೀನಿ. ಹೆಸ್ರು ಕಾಳಿಗೆ ತುಂಬ ನೀರು ಹಾಕಿಬಿಡಿ, ಅದು ಮುಳುಗೋಷ್ಟು ಒಂದು ಸ್ವಲ್ಪ ಅದು ಬೇಯೋಷ್ಟು ಮಾತ್ರನೇ ನೀರು ಹಾಕ್ಬಿಟ್ಟು 2 ವಿಶಿಲ್ ಕೂಗಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅದು ಬೆಂದಿದೆ, ಅರ್ಧ ಬೆಂದಾದಮೇಲೆ ನಾವು ಅದಕ್ಕೆ ಬಾಳೆಕಾಯಿನ ಹಾಕಿ ಮತ್ತೆ ಒಂದು ವಿಶಿಲ್ನ ಕೂಗಿಸ್ಕೋತೀವಿ. ಸೊ ಅಷ್ಟರಲ್ಲಿ ಅದು ಕೂಗ್ತಾ ಇರಲಿ, ಅಷ್ಟರಲ್ಲಿ ನಾವು ಪಲ್ಯಕ್ಕೆ ಬೇಕಾಗಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಚ್ಕೊಳ್ಳೋಣ ಬನ್ನಿ. ನಾನಿಲ್ಲೊಂದು 3ರಿಂದ 4 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು 6-7 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ, ಉದ್ದುದಕ್ಕೆ ಬೇಡ, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕೆಲವರಿಗೆ ಬಾಳೆಕಾಯಿ ಪಲ್ಯ ಅಂದರೆ ಇಷ್ಟ ಆಗೋದಿಲ್ಲ. ಆದರೆ ಇವಾಗ ನಾನು ಮಾಡ್ತಾ ಇರೋವಂತಹ ಪಲ್ಯನ ನೀವು ಯಾರಿಗಾದ್ರೂ ತಿನ್ನಲ್ಲ ಅಂದವರಿಗೆ ಕೊಟ್ಟಾಗ ಇದು ಬಾಳೆಕಾಯಿ ಪಲ್ಯ ಅಂತಲೇ ಅವ್ರು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಸೇಮ್ ಮೊಟ್ಟೆ ಪಲ್ಯ ಥರನೇ ಇರುತ್ತೆ. ಈಗ ಹೆಸ್ರು ಕಾಳು ಬೆಂದಿದೆ, 1-2 ವಿಶಿಲು. ಈಗ ನಾನು ಬಾಳೆಕಾಯಿ ಕಟ್ ಮಾಡಿರೋದನ್ನ ಅದಕ್ಕೆ ಹಾಕ್ಕೊಂಡು ಒಂದೇ ಒಂದು ವಿಶಿಲ್ ಮಾತ್ರ ಕೂಗಿಸ್ಕೊತೀನಿ. ಏಕೆಂದರೆ ಬಾಳೆಕಾಯನ್ನು ತುಂಬ ಬೇಯೋ ಅವಶ್ಯಕತೆ ಇರೋದಿಲ್ಲ, ಅದು ಬೇಗನೂ ಬೆಂದುಬಿಡುತ್ತೆ. ನಾನು ಈ ಪಲ್ಯ ಮಾಡೋದಕ್ಕೆ ಬಾಳೆಕಾಯಿ ಇರ್ಬೋದು, ಹೆಸ್ರು ಕಾಳು, ಮೊಟ್ಟೆ ಬಳಸ್ತಾ ಇದ್ದೀನಿ. ಮೊಟ್ಟೆ ಮತ್ತು ಹೆಸ್ರು ಕಾಳು ಬೆನಿಫಿಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಬಾಳೆಕಾಯಿಂದ ನಮ್ಗೆ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇದರಲ್ಲಿ ಡಯಟ್ರಿ ಫೈಬರ್ ಇರುತ್ತೆ. ಇದು ನಮಗೆ ತುಂಬ ಹೊತ್ತು ಹೊಟ್ಟೆ ತುಂಬಿರೋ ಥರ ಫೀಲ್ ಮಾಡೋದ್ರಿಂದ ನಮ್ಮ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ, ವೆಯ್ಟ್ ಲಾಸ್ ಜರ್ನಿಗೆ ಯೂಸ್ ಆಗುತ್ತೆ. ಬಾಳೆಕಾಯಿ ಬಂದ್ಬಿಟ್ಟು ರಿಚ್ ಇನ್ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ಮು. ಸೊ ಇದರಿಂದ ನಮಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಮತ್ತು ಇದು ರಿಚ್ ಇನ್ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ ಸಿ ಇರ್ಬೋದು, ವಿಟಮಿನ್ B C ಇರ್ಬೋದು, ಇದೆಲ್ಲ ರಿಚ್ ಇರೋದ್ರಿಂದ ನಮ್ಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ಇಷ್ಟು ಹೆಲ್ತ್ ಬೆನಿಫಿಟ್ಸ್ ನಮಗೆ ಬಾಳೆಕಾಯಿಂದ ಸಿಗುತ್ತೆ. ಬನ್ನಿ ಇವಾಗ ಪಲ್ಯದ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ನಾನು ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿದಾದ್ಮೇಲೆ ನಾನು ಹಚ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಒಂದು ಹಾಫ್ ಬಾಯ್ಲ್, ಅಂದರೆ ಆಫ್ ಬಾಯ್ಲ್ ಅಲ್ಲ, ಅರ್ಧ ಬೇಯಬೇಕು ಈರುಳ್ಳಿ. ಅರ್ಧ ಬೆಂದಾದಮೇಲೆ ನಾನು ಒಂದು 4 ಮೊಟ್ಟೆನ ಆ ಈರುಳ್ಳಿಗೆ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ತಳ ಕಚ್ಚದಿಲ್ದಂಗೆ ಕ್ಲೀನಾಗೆ ಮೊಟ್ಟೆನ ಹುರ್ಕೋಬೇಕು. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಾವು. ಅದಾದಮೇಲೆ ನಾವು ಕೂಗಿಸಿಟ್ಕೊಂಡಿದ್ವಲ್ಲ ಬೇಯಿಸಿ ಹೆಸ್ರು ಕಾಳು ಮತ್ತು ಬಾಳೆಹಣ್ಣು, ಅದನ್ನು ಒಂದು ಜಾಲ್ದ್ರಾಗ ಹಾಕ್ಕೋಬೇಕು. ನೀರೆಲ್ಲ ಸೋರೋ ಥರ ಇಟ್ಬಿಟ್ಟು ಅದು ನೀರೆಲ್ಲ ಕ್ಲೀನಾಗೆ ಸೋರ್ಕೊಂಡು ಆದಮೇಲೆ ಈ ಮೊಟ್ಟೆ ಕ್ಲೀನಾಗಿ ಹುರಿದಿರ್ತೀವಲ್ಲ, ಈ ಮೊಟ್ಟೆಗೆ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ ಹಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲ್ರೆಡಿ ಮೊಟ್ಟೆಗೆ ಆ್ಯಡ್ ಮಾಡ್ಕೊಂಡಿರ್ತೀವಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಕ್ಲೀನಾಗೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಇರೋ ಥರನೇ ಬಳಸ್ಕೊಳ್ಳಿ. ಬೇಕಾದರೆ ಲಾಸ್ಟಲ್ಲಿ ಏನಾದರೂ ಉಪ್ಪು ಕಮ್ಮಿ ಇದೆ ಅಂದಾಗ ನಾವು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನೀವು ನೋಡ್ಬೋದು ಇವಾಗ ಬಾಳೆಕಾಯಿ ಪಲ್ಯ ಕ್ಲೀನಾಗೆ ರೆಡಿ ಆಗಿದೆ. ಇದನ್ನು ನಾವು ಸರ್ವ್ ಮಾಡ್ಬೋದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಇಲ್ಲಾಂದರೆ ನಾವು ಮುದ್ದೆ ತಿಂತಾಯಿದ್ದೀವಿ ಅಂದರೆ ಸೈಡ್ಸಿಗೆ ಎಲ್ಲದಕ್ಕೂ ಯೂಸ್ ಆಗುವಂತಹ ಬಾಳೆಕಾಯಿ ಮೊಟ್ಟೆ ಪಲ್ಯ ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.